ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಶಾ ಫೌಂಡೇಶನ್ ಸದ್ಗುರು ಸನ್ನಿಧಿಗೆ ನಾವು ಬಂದಿದ್ದೀವಿ. 2023ರಲ್ಲಿ ಓಪನ್ ಆಗಿದ್ರು. ತುಂಬ ದಿವಸದಿಂದ ಬರಬೇಕು ಅಂತ ಅಂದ್ಕೊಂಡು ಈಗ ನನಗೆ ಯೋಗ ಬಂತು ನೋಡಿ ಆದಿಯೋಗಿ ನೋಡೋದಕ್ಕೆ. ಸುಮಾರು 112 ಅಡಿ ಎತ್ತರ ಇರುವಂಥ ಆದಿಯೋಗಿ ಪ್ರತಿಮೆ ನಮಗೆ ದಾರಿ ಮಧ್ಯೆನೂ ಕೂಡ ಕಾಣಿಸುತ್ತೆ. ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ. ಮೊದಲನೇದಾಗಿ ನಮಗಿಲ್ಲಿ ಸಿಗುವಂಥದ್ದು ನಾಗ ದೇವಾಲಯ. ಅನಂತ, ಶೇಷ ಮತ್ತು ಕಾರ್ಕೋಟಕ ಎಂಬ 3 ಅಂಶಗಳನ್ನು ಒಳಗೊಂಡಿರುವಂಥ ಪವಿತ್ರ ನಾಗನನ್ನು ಸದ್ಗುರು ಅವರು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ನಾಗ ಸದ್ಗುರು ಸನ್ನಿಧಿಯ ಕ್ಷೇತ್ರ ಪಾಲಕನಾಗಿಯೂ ಇದ್ದಾನೆ. ಇನ್ನು ನಾಗನ ಅನುಗ್ರಹ ಪಡೆಯಲು ನಾವು ಇಲ್ಲಿ ವಿವಿಧವಾಗಿರುವಂಥ ಅರ್ಪಣೆಗಳನ್ನ, ಆಚರಣೆಗಳನ್ನ ಮಾಡ್ಬೋದು. ಇನ್ನು ಈಶಾ ಫೌಂಡೇಶನ್ ಬಗ್ಗೆ ಇನ್ನಷ್ಟು ಮಾಹಿತಿಗೋಸ್ಕರ ನನ್ನ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡಿ.